ನಮಸ್ಕಾರ, ಜೈ ಜಿನೇಂದ್ರ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಮಸ್ಕಾರ. ಇವತ್ತು ಹೊಸ ವಿಷಯದನ್ನು ತೊಗೊಂಡ್ಬಂದಿನಿ. ಏನು ರೀ ಇದು ಹೊಸ ವಿಷಯ ಅಂತೀರ? ಹೌದು, ನಿಮಗೋಸ್ಕರ ಒಂದು 5 ವಿಡಿಯೋಗಳನ್ನು 6 ವಿಡಿಯೋಗಳನ್ನು ಹೊರತರ್ತಾ ಇದ್ದೀನಿ ಪ್ರಥಮ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ. ಏನು ರೀ ಇದು, ಏನು ವಿಶೇಷ ಅಂತೀರ? ಹೌದು, ವಿಶೇಷ ಇದೆ. ಪಂಚಕಲ್ಯಾಣ ಅಂದರೆ ಜೈನ ಪರಂಪರೆಯಲ್ಲಿ ಪಂಚಕಲ್ಯಾಣವನ್ನು ಹೇಗೆ ಆಚರಣೆ ಮಾಡ್ತಾರೆ, ಯಾಕೆ ಇಷ್ಟು ಅದ್ಧೂರಿಯಾಗಿ ಮಾಡ್ತಾರೆ, ಏನಿದರ ಹಿಂದಿನ ಮರ್ಮವೇನು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ರೂಪಕ ಮೂಲಕ ಹೇಗೆ 5 ದಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಾಗುತ್ತೆ ಜೈನ ಧರ್ಮದಲ್ಲಿ ಅನ್ನೋದು ತೋರಿಸಿಕೊಡುವಂಥ ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೆ ಹಲವಾರು ಜನ ಅಷ್ಟೇ ನೋಡಿರ್ತಾರೆ. ಇದನ್ನು ಎಲ್ಲ ಜನತೆಗೆ ತಲುಪಿಸುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವು ಕೂಡ ಆ 5-6 ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗತ್ತೆ. ಅಂದರೆ ಪ್ರತಿ ತೀರ್ಥಂಕರು ಜನ್ಮ ಆಗುವ ಸಮಯದಲ್ಲಿ, ಅಂದರೆ ಗರ್ಭಾವಸ್ಥೆಯಲ್ಲಿ ತಂದೆ ಅಂದರೆ ತಾಯಿ ತೀರ್ಥಂಕರ ತಂದೆ ಆಗುವರು, ಅವರಿಗೆ ಯಾವ ಥರ ಅನುಭವ ಆಗುತ್ತೆ, ಕನಸುಗಳು ಹೇಗೆ ಬೀಳುತ್ತವೆ, ಅಲ್ಲಿ ಅರಮನೆಯಲ್ಲಿ ಏನು ನಡೀತೆ ಅನ್ನೋದು ನಿಮಗೆ ಮೊದಲೇ ದಿನ ಅಂದರೆ ಗರ್ಭ ಸಂಸ್ಕಾರ ಅಂತ ಕರೀತಾರೆ. ಅಂದರೆ ಗರ್ಭ ಕಲ್ಯಾಣ ಅಂದರೆ ತೀರ್ಥಂಕರ ಅಂದರೆ ಭಗವಂತ ಹೇಗೆ ಹುಟ್ಟುತ್ತಾನೆ ಅನ್ನೋದು, ಆ ತಾಯಿಯ ಒಂದು ಗರ್ಭಾವಸ್ಥೆಯ ಸಮಯದಲ್ಲಿ ಏನೇನೋ ಆಗತ್ತೆ ಅನ್ನೋದು, ಆ ಸೌಧರ್ಮ ಅಂದರೆ ಸ್ವರ್ಗದಲ್ಲಿ ಮತ್ತು ಈ ಭೂಲೋಕದಲ್ಲಿ ಜನಿಸುವಂಥ ತೀರ್ಥಂಕರ ಉದಯಿಸುವಂಥ ಸಮಯದಲ್ಲಿ ನಡೆಯುವಂಥ ಪ್ರಕ್ರಿಯೆ ಅಥವಾ ಆ ಸಂಭ್ರಮ, ಅದನ್ನು ಮೊದಲೇ ದಿನ ಜೈನ ಧರ್ಮದಲ್ಲಿ ಪಂಚಕಲ್ಯಾಣ ಮೂಲಕ ಮೊದಲೇ ದಿನ ತೋರಿಸ್ಕೊಡ್ತಾರೆ. 2ನೇ ದಿನ ತೀರ್ಥಂಕರ ಜನ್ಮ ಆಗ್ತಾರೆ, ಯಾವ ಥರ ಜನ್ಮವನ್ನು ತಾಳ್ತಾರೆ ಅದನ್ನು ತೋರಿಸ್ತೀವಿ. ಅವರ ಬಾಲಕ್ರೀಡೆಗಳು ಹೇಗಿರುತ್ತೆ, ಯಾರ್ಯಾರು ಬರ್ತಾರೆ, ಮತ್ತು ಅವರ ವೈಭವನ ನೋಡಲಿಕ್ಕೆ ಯಾರ್ಯಾರು ಬರ್ತಾರೆ, ಮತ್ತು ಸ್ವರ್ಗದಲ್ಲಿ ಏನೇನು ನಡೀತೆ ಅನ್ನೋದು ಎಲ್ಲ ರಾಜ್ಯ ಪೋಷಕದೊಂದಿಗೆ ಆನೆ ಅಂಬಾರಿ ಭೈರಿ ತಾಡನ ಪೂಜಾ ವಿಧಿವಿಧಾನದೊಂದಿಗೆ ಮಂತ್ರಘೋಷದೊಂದಿಗೆ 2ನೇ ದಿನ ನಡೀತೆ. ಹೀಗಾಗಿ ಗರ್ಭ ಜನ್ಮ ಬರೋದೇ ತಪ ಕಲ್ಯಾಣ ಅಂದರೆ ರಾಜ್ಯ ವೈಭವ ನಡೀತೆ. ತೀರ್ಥಂಕರ ಆಗೋರು ರಾಜ್ಯ ವೈಭವನ ತೊರೆಯುವಂಥ ಸಮಯದಲ್ಲಿ ರಾಜ್ಯ ವೈಭವ ನಡೀತಾರೆ. ಹಲವಾರು ರಾಜ ಮಹಾರಾಜರು ಬರ್ತಾರೆ. 56 ದೇಶದ ರಾಜ್ಯರು ಕಪ್ಪು ಕಾಣಿಕೆಯನ್ನು ಸ್ವೀಕರಿಸುವಂಥ ಸಮಯ. ರಾಜ್ಯ ಅಭಿಷೇಕ ನಡೀತೆ, ರಾಜ್ಯಾಭಿಷೇಕ ಅಂತ ಕರೀತಾರೆ 3ನೇ ದಿನಕ್ಕೆ. ಹೀಗಾಗಿ ಅವರು ತಪವನ್ನು ಮಾಡಲಿಕ್ಕೆ ಹೊರಡ್ತಾರೆ, ಇಡೀ ಸಂಸಾರವನ್ನು ತ್ಯಾಗ ಮಾಡ್ತಾರೆ, ರಾಜ್ಯ ವೈಭವವನ್ನು ತ್ಯಾಗ ಮಾಡುವಂಥ 3ನೇ ದಿನ. ಹೀಗಾಗಿ ಕೇವಲ ಜ್ಞಾನವಾಗುತ್ತೆ 4ನೇ ದಿನಕ್ಕೆ. ಅವರು ಎಲ್ಲ ಕಠಿಣ ತಪಸ್ಸನ್ನು ಆಚರಣೆ ಮಾಡಿ ಕಾಡಿಗೆ ಹೋಗಿ ತಾವು ಕೇವಲ ಜ್ಞಾನವನ್ನು ಪಡಿತಾರೆ. ಆವಾಗ ಅವರಿಂದ ಒಂದು ಓಂಕಾರ ದಿವ್ಯ ಧ್ವನಿ ಹೊರಡುತ್ತೆ. ಆವಾಗ ಆ ಸಮೋಚರಣ ರಚನೆ ಆಗುತ್ತೆ. ಅಲ್ಲಿಂದ ಅವರು 4ನೇ ದಿನಕ್ಕೆ ಈ ಕೇವಲ ಜ್ಞಾನವನ್ನು ಪ್ರಕಟ ಆದಾಗ ಎಲ್ಲ ಭಾಷಿಕರಿಗೆ ಅವರವರ ಭಾಷೆಯಲ್ಲಿ ತಿಳಿಯುವಂಥ ಒಂದು ಈ ನಾಟಕ ಮತ್ತು ಇದರ ರೂಪದ ಮೇಲೆ ತಿಳಿಸುವಂಥ 4ನೇ ದಿನ. 5ನೇ ದಿನ ದೀಕ್ಷಾ ಅಂತ ಕರಿತೀವಿ, ಮೋಕ್ಷ. ಇದು ತಪ ಮತ್ತು ಎರಡೂ ಕೂಡಿ ಇರುತ್ತೆ. ದೀಕ್ಷಾ ಕಲ್ಯಾಣ, ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಮೋಕ್ಷ ಹೋಗುವಂಥ ಕಾಲ, ಅವರ ಕೊನೆಯ ಘಟ್ಟವನ್ನು ತೋರಿಸುವಂಥದ್ದು. ಹೀಗಾಗಿ ಪಾಂಡುಕಶಿಲೆ ಮೇಲೆ ಅವರು ಮತ್ತೆ ಇದು ಹೋಗಿ ಮೋಕ್ಷ ಹೋಗುವಂಥದ್ದು ತೋರಿಸಲಿಕ್ಕೆ 5 ದಿನ ನಿರಂತರವಾಗಿ ಪಂಚಕಲ್ಯಾಣಗಳು ಸಾಗಿ ಬರುತ್ತೆ. ಹೀಗಾಗಿ ಅದಕ್ಕೆಲ್ಲ ಪಂಚಕಲ್ಯಾಣ ಮಾಡಬೇಕಾದ್ರೆ ಜೈನ ಬಸದಿಗಳಲ್ಲಿ ಏನಾದರೂ ಹೊಸ ನಿರ್ಮಾಣ ಆದಾಗ ಅಥವಾ ಜನ ಬಿಂಬಗಳಂತ ಕರಿತೀವಿ, ಮೂರ್ತಿಗಳ ಪ್ರತಿಷ್ಠಾಪನೆ, ಮತ್ತು ಏನೋ ವಿಶೇಷ ಇದ್ದರೆ 12 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಪಂಚಕಲ್ಯಾಣನ ಆಯೋಜನೆ ಮಾಡ್ತಾರೆ. ಇದು ಪದೇ ಪದೇ ಮಾಡಲಿಕ್ಕೆ ಆಗಲ್ಲ. ಹೀಗಾಗಿ ತೀರ್ಥಂಕರು ಸರ್ವೇಸಾಮಾನ್ಯ ರಾಜ್ಯ ಆಡಳಿತನ ನಡೆಸ್ತಾಯಿದ್ರು. ತೀರ್ಥಂಕರ ಒಂದು ಅಂದಿನ ವಾತಾವರಣ, ಅಲ್ಲಿನ ಪರಿಸ್ಥಿತಿ, ಜನರ ಹೇಗೆ ಸಂತೋಷವಾಗಿದ್ದರು, ರಾಜ ವೈಭವ ಹೇಗಿತ್ತು, ರಾಜರ ಒಂದು ಪೋಷಾಕಗಳನ್ನು ಹಾಕಿಕೊಂಡು ಆನೆ ಅಂಬಾರಿಗಳ ಮೂಲಕ, ಪಲ್ಲಕ್ಕಿಗಳ ಮೂಲಕ, ಭೈರಿ ತಾಡನ ಅಂತ ಕರಿತೀವಿ, ಸಂಗೀತ ಘೋಷ ಜೊತೆಗೆ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ವಿಧಿವತ್ತವಾಗಿ ನಡೆಸಿಕೊಂಡು ಬರ್ತಾರೆ. ಇಲ್ಲಿ ಏನೇನು ನಡೀತೆ ಅನ್ನೋದು ನಿಮಗೆ ಪೂರ್ಣ ಮಾಹಿತಿ ನೀವು ನೋಡಿದಾಗ ವೀಕ್ಷಕ ವಿವರಣೆಯನ್ನು ನಾನು ಕೊಡ್ತಾ ಹೋಗ್ತೀನಿ. ಮೊದಲನೇ ದಿನ ಏನೇನಾಗುತ್ತೆ ಕಾರ್ಯಕ್ರಮ, 2ನೇ ದಿನ ಏನಾಗುತ್ತೆ, ಯಾರ್ಯಾರು ಇರ್ತಾರೆ, ಯಾರ್ಯಾರು ಕಾರ್ಯಕ್ರಮಗಳನ್ನು ನಡೆಸ್ತಾರೆ, ರಾಜ್ಯ ಅಭಿಷೇಕ ಅಂದರೆ ಏನು. ಹೀಗಾಗಿ ಗರ್ಭ ಕಲ್ಯಾಣ ಅಂದರೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನಮಗೆಲ್ಲ ಸಾಮಾನ್ಯವಾಗಿ ಅಂದರೆ
ನಮಗೆ ಕನಸುಗಳು ಒಂದಿಷ್ಟು ಬೇಡವಾದ ಕನಸುಗಳು ಬೀಳ್ತವೆ, ಕೆಟ್ಟ ಕನಸುಗಳು ಬೀಳ್ತವೆ, ಏನೋ ಆತಂಕದ ಕನಸು ಬೀಳ್ತವೆ. ಆದರೆ ತೀರ್ಥಂಕರ ಜನ್ಮ ಅಂದರೆ ಭಗವಂತ ತಾಯಿಯ ಗರ್ಭದಲ್ಲಿ ಬರುವ ಮುಂಚೆ ಕೆಲವು ಸೂಚನೆಗಳು ಬರುತ್ತೆ. 16 ಕನಸುಗಳನ್ನು ಕಾಣ್ತಾಳೆ. ನೋಡಿ, ನಮಗೆ ಒಂದು ಕನಸು ಬಿದ್ದರೆ ಅದನ್ನು ಹತಂಗೊಳ್ತೀವಿ, ಖುಷಿ ಪಡ್ತೀವಿ. ಆದರೆ 16 ಕನಸುಗಳ ಹೇಗೆ ಕಂಡಳು ತಾಯಿ, ಅವಳ ಕನಸುಗಳ ವಿಸ್ತಾರತೆ ಏನು ಅನ್ನೋದು ಎಲ್ಲವನ್ನು ವಿಸ್ತಾರವಾಗಿ ತೋರಿಸುವಂಥ ಒಂದು ಎಲ್ಲರಿಗೆ ಇದು ತಿಳಿಲಿ. ಅಂದರೆ ತೀರ್ಥಂಕರ ಹೇಗೆ ಗರ್ಭ ಕಲ್ಯಾಣ ಆಯಿತು, ಜನ್ಮ ಹೇಗಾಯಿತು, ಹೀಗಾಗಿ ದೀಕ್ಷಾ ಹೇಗೆ ತಗೋತಾರೆ, ಕೇವಲ ಜ್ಞಾನ ಹೇಗೆ ಪ್ರಕಟ ಆಗುತ್ತೆ ಅವರಿಗೆ, ಹಾಗೆ ಮೋಕ್ಷ ಹೇಗೆ ಹೋಗ್ತಾರೆ ಅನ್ನೋದು ತೋರಿಸಿಕೊಡುವ ಈ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವದ ಒಂದು ಉದ್ದೇಶ. ಹೀಗಾಗಿ ಅದನ್ನು ಮುಂದಿನ ಪೀಳಿಗೆಗೆ ಇದೇ ಥರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಮುಂದಿನ ಪೀಳಿಗೆಗೆ ಪಂಚಕಲ್ಯಾಣ, ತೀರ್ಥಂಕರು ಹೇಗೆ ಜನ್ಮ ತಾಳ್ತಾರೆ ಅನ್ನೋದು ತೋರಿಸಿಕೊಡುವಂಥದ್ದೇ ಪಂಚಕಲ್ಯಾಣ. ಹೀಗಾಗಿ 5 ದಿನ ನಿರಂತರವಾಗಿ ನಡೀತೆ. ಅದಕ್ಕಿಂತ ಹಲವಾರು ಕಾರ್ಯಕ್ರಮಗಳು ಕೂಡ ಆಯೋಜನೆ ಇರ್ತವೆ, ಯಜ್ಞ ಆಗಾದಿಗಳಿರ್ತವೆ, ಧ್ವಜವಂದನೆಗಳಿರುತ್ತೆ, ಹಲವಾರು ಕಾರ್ಯಕ್ರಮಗಳು ವಿಧಿವತ್ತವಾಗಿ ನಡೀತಾ ಇರ್ತವೆ. ಅದರ ವೀಕ್ಷಕವನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಹೀಗಾಗಿ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಕೂಡ್ಕೊಂಡು ನಿಮಗೆಲ್ಲ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ನಾನು ಮತ್ತೆ ಬರ್ತೀನಿ. ನಾನು ಆಯಾ ಧರ್ಮದ ವಿಷಯಗಳನ್ನು ಅಷ್ಟೇ ಹೇಳಬಲ್ಲೆ, ಆದರೆ ಯಾವುದೂ ಹೇರಿಕೆ ಮತ್ತು ನೀವು ಅದನ್ನೇ ಪಾಲನೆ ಮಾಡಂತ ನಾನು ಯಾವತ್ತೂ ಹೇಳಲ್ಲ. ಏನಿದೆಯೋ ಅದನ್ನು ತೋರಿಸೋದು ಅಷ್ಟೇ ನಮ್ಮ ಕೆಲಸ. ಹೀಗಾಗಿ ಆ ಧರ್ಮ ಈ ಧರ್ಮ ಶ್ರೇಷ್ಠ ಅಂತೇಳಿ ನಾನು ಯಾವುದೂ ಹೇಳ್ತಾ ಇಲ್ಲ. ಏನು ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ತೋರಿಸಿಕೊಡುವ ಒಂದು ಸಣ್ಣ ಪ್ರಯತ್ನ. ಅಂದರೆ ನನ್ನ ಉದ್ದೇಶ ಯಾವುದೇ ಒಂದು ಧರ್ಮ ಇರಲಿ ಏನಿರಲಿ, ಅಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಗಳನ್ನು ಒಟ್ಟುಗೂಡಿಸಿ ಸಂಗ್ರಹ ಮಾಡಿ ಅದನ್ನು ಯೂಟ್ಯೂಬ್ ಅನ್ನುವ ಸಂಗ್ರಹದಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೆ ಇಷ್ಟ ಆದರೆ ನೋಡಿ, ಒಂದು ಸಣ್ಣ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಹೀಗಾಗಿ ನಮ್ಮ ಪರಂಪರೆ, ನಮ್ಮ ಭಾರತೀಯ ಇತಿಹಾಸ, ನಮ್ಮ ಐತಿಹಾಸಿಕ, ಪಾರಂಪರಿಕ, ಆಧ್ಯಾತ್ಮಿಕ, ಧಾರ್ಮಿಕ ಹಾಗೆ ಎಲ್ಲವೂ ಉಳಿಬೇಕಾಗಿದೆ. ಅದು ಎಲ್ಲ ನಿಮ್ಮ ಕೈಯಲ್ಲಿದೆ. ಮುಂದಿನ ಪೀಳಿಗೆ ನೋಡಲಿಕ್ಕೆ ನೀವು ಅದಕ್ಕೆ ಒಂದಿಷ್ಟು ಪ್ರೋತ್ಸಾಹ ಮಾಡಿ, ಅದಕ್ಕೆ ಒಂದು ಉತ್ಸಾಹ ತುಂಬಿದರೆ ಖಂಡಿತವಾಗಿ ಮುಂದಿನ ಪೀಳಿಗೆಗೆ, ಯೂಟ್ಯೂಬ್ ಇರುವವರಿಗೆ ಅದು ದಾಖಲೆಯಾಗಿ ಕೂತ್ಕೋತೆ. ನೀವು ಕೂಡ ಹಾಕಿ ಅನ್ನೋದು ಹೇಳುತ್ತಾ ನಮಸ್ಕಾರ. ಜೈ ಜಿನೇಂದ್ರ.